ಚೋರ್ದಾನಿ ಅನ್ನೋ ಒಂದು ಊರಿತ್ತು. ಆ ಊರು ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತು. ಅಲ್ಲಿ ಪ್ರತಿ ವ್ಯವಸ್ಥೆನೂ ಚೆನ್ನಾಗಿತ್ತು. ಆದ್ರೆ ಇದು ಒಂದು ವಿಚಿತ್ರವಾದ ಊರಾಗಿತ್ತು. ಅಲ್ಲಿ ಜೈಲಿನ ಒಳಗಡೆ ಕಳ್ಳರಲ್ಲ, ಪೊಲೀಸರು ಬಂಧಿಯಾಗಿದ್ರು. ಆ ಊರಲ್ಲಿ ಕಳ್ಳರಿಗೆ ತುಂಬಾನೇ ಗೌರವ ಕೊಡ್ತಾ ಇದ್ರು. ಆ ಊರಿನ ಸ್ಟೇಷನ್ ಅಲ್ಲೂ ಕೂಡ ಕಳ್ಳರೇ ಎಲ್ಲವನ್ನ ನೋಡ್ಕೊಳ್ತಾ ಇದ್ರು. ಈ ವಿಚಿತ್ರವಾದ ಊರಿನ ವಿಷಯ ಕೂಕು ಟಿವಿ ನ್ಯೂಸ್ ನಲ್ಲಿ ಕೆಲಸ ಮಾಡ್ತಾ ಇರೋ ಅಮನ್ಗೆ ತಿಳಿಯಿತು. ಅಮನ್ ಈ ಊರಿನ ಬಗ್ಗೆ ಕೂಕು ಟಿವಿ ಪೇಪರ್ ನಲ್ಲಿ ಒಂದು ಕತೆ ಬರಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಅದಕ್ಕೆ ಅವನೇ ಆ ಊರಿಗೆ ಬಂದಿದ್ದ. ಬಂದ್ ಕೂಡ್ಲೆ ಅವನು ನೋಡ್ತಾನೆ, ಒಬ್ಬ ವ್ಯಕ್ತಿ ಕಳ್ಳನ ಬಟ್ಟೆಯನ್ನ ಹಾಕೊಂಡು ಒಂದು ಮನೆ ಮುಂದೆ ಹೋಗೋದನ್ನ ನೋಡ್ತಾನೆ. ಕಳ್ಳ ಕಳ್ಳ ಕಳ್ಳ! ಹಾ, ಹೇಳು ಹೇಳು, ಏನಾಯ್ತು? ಯಾಕೆ ಅಷ್ಟೊಂದ್ ಜೋರ ಕೂಗ್ತಾ ಇದೀಯಾ? ನನ್ ಮನೆಯಲ್ಲಿ ಚಿನ್ನದ ಒಡವೆಗಳನ್ನ ಇಟ್ಟಿದ್ದೀನಿ, ಆದ್ರೆ ಅದನ್ನ ಯಾರು ಕಳ್ತನ ಮಾಡ್ತಿಲ್ಲ. ನೀವೇ ಏನಾದ್ರೂ ಮಾಡಿ ಕಳ್ರೆ. ಚಿಂತೆ ಮಾಡಬೇಡಿ, ನಿಮ್ಮ ಚಿನ್ನದ ನಾಣ್ಯಗಳನ್ನ ನಾನ್ ಕಳ್ತನ ಮಾಡ್ತೀನಿ. ನಿಮ್ಗೆ ತುಂಬಾ ಧನ್ಯವಾದ ಕಳ್ರೆ. ನನ್ಗೆ ಪೊಲೀಸರದೇ ಭಯ ಆಗ್ಬಿಟ್ಟಿದೆ. ಅವರು ಕಳ್ತನ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೇನೋ ಅಂತ. ಎಲ್ಲಿವರೆಗೂ ನಾವು ನಿಮ್ಮ ಮನೆಗಳನ್ನ ಕಳ್ತನ ಮಾಡ್ತಿರ್ತೀವೋ ಅಲ್ಲಿವರೆಗೂ ನೀವು ಯಾವುದೇ ಪೊಲೀಸರು ಬರ್ತಾರೆ ಅಂತ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಇದನ್ನೆಲ್ಲ ಅಮನ್ ದೂರದಿಂದ ನೋಡ್ತಾ ಇದ್ದ. ಇದನ್ನೆಲ್ಲ ನೋಡ್ತಾ ಅಮನ್ಗೆ ಆಶ್ಚರ್ಯ ಆಗತ್ತೆ. ಮತ್ತೆ ಅವನು ಅವನ್ಗೆನೆ ಹೇಳ್ಕೊತಾನೆ, ಇದೇ ಊರಪ್ಪ, ಇಂಥ ಊರ್ನ ನಾನು ಎಲ್ಲೂ ನೋಡೇ ಇರ್ಲಿಲ್ಲ. ಈ ಎಲ್ಲಾ ವಿಷಯಗಳನ್ನ ನಾನು ಕೂಕು ಟಿವಿ ನ್ಯೂಸ್ ಅಲ್ಲಿ ಬರೀತೀನಿ. ಅದಕ್ಕೂ ಮುಂಚೆ ನಾನೊಂದ್ ವಿಷಯ ತಿಳ್ಕೊಬೇಕು. ಇಲ್ಲಿ ಪೊಲೀಸರು ಮತ್ತೆ ಕಳ್ಳರು ಹೇಗೆ ಅದ್ಲು ಬದ್ಲು ಆದ್ರು ಅಂತ ಒಂದ್ ಕೆಲ್ಸ ಮಾಡ್ತೀನಿ. ಈ ಹೆಂಗ್ಸಿನ ಹತ್ರನೇ ಕೇಳ್ತೀನಿ. ಅಮನ್ ಆ ಹೆಂಗ್ಸಿನ ಹತ್ರ ಹೋಗಿ ಹೇಳ್ತಾನೆ, ಹಲೋ ಮೇಡಮ್, ನನಗಿಲ್ಲಿ ಒಂದ್ ಮಾತು ಹೇಳಿ. ನೀವು ಹೇಗೆ ಕಳ್ಳರಿಗೆ ಕಳ್ತನ ಮಾಡೋದಕ್ಕೆ ಇಷ್ಟು ಸುಲಭವಾಗಿ ಬಿಡ್ತಾ ಇದ್ದೀರಾ? ಮತ್ ಪೊಲೀಸ್ ಅವರು ಯಾಕೆ ಬಂದಿಯಾಗಿದ್ದಾರೆ? ಅಮ್ಮನ್ ಈ ಪ್ರಶ್ನೆನ ಕೇಳಿದ ಕೂಡ್ಲೆ ಆ ಹೆಂಗಸು ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾಳೆ. ಪೊಲೀಸ್ ಪೊಲೀಸ್, ಇವನು ಪೊಲೀಸ್, ಕಳ್ರೆ ನನ್ನ ಕಾಪಾಡಿ. ಹಲೋ ಮೇಡಮ್, ಹಾಗೇನೂ ಇಲ್ಲ. ಆ ಹೆಂಗಸು ಕೂಗೋದನ್ನ ಕೇಳಿ ಅಲ್ಲಿ ಕಳ್ತನ ಮಾಡಿ ಹೋಗಿದ್ದಂತ ಕಳ್ಳ ಅಲ್ಲಿಗೆ ಓಡಿ ಬರ್ತಾನೆ. ಏನಾಯ್ತು? ಇವನ್ ಪಕ್ಕ ಪೊಲೀಸೇ. ಇವನು ವಿಚಿತ್ರವಾದ ಪ್ರಶ್ನೆಗಳನ್ನ ಕೇಳ್ತಿದ್ದ. ಖಂಡಿತ ಇವನು ನನ್ ಚಪ್ಪಲ್ ಕಳ್ತನ ಆಗೋದನ್ನ ನಿಲ್ಲಿಸ್ತಿದ್ದ. ಇಲ್ಲ ಇಲ್ಲ, ನಾನು ಆ ರೀತಿ ಕಳ್ತನ ಮಾಡೋದಕ್ಕೇನ್ ಬಂದಿಲ್ಲ. ಈಗ ನೀನು ನನ್ ಜೊತೆ ಬಾ, ನಿನ್ನನ್ನ ಕರ್ಕೊಂಡೋಗಿ ಕಳ್ಳರ ಸ್ಟೇಷನ್ಗೆ ಹಾಕ್ತೀನಿ. ಆ ಕಳ್ಳ ಅಲ್ಲಿದ್ದ ಚಪ್ಪಲಿನ ಕಳ್ತನ ಮಾಡಿ ಅಮನ್ನ ಸ್ಟೇಷನ್ ಹತ್ರ ಕರ್ಕೊಂಡ್ ಹೋಗ್ತಾನೆ. ಕಳ್ಳರ ಸ್ಟೇಷನ್ ಅನ್ನ ಆಯುಷ್ ಅನ್ನೋ ವ್ಯಕ್ತಿ ನೋಡ್ಕೋತಾ ಇದ್ದ. ನಾನ್ ಕಳ್ತನ ಮಾಡೋದು ನನ್ ಸಂಪಾದನೆಗೋಸ್ಕರ. ಯಾವುದೇ ಪೊಲೀಸ್ ಎದುರುಗ್ ಬಂದ್ರು ಅವ್ರನ್ನ ಮಾತ್ರ ಬಿಡಲ್ಲ. ನಾನ್ ಕಳ್ತನ ಮಾಡೋದ್ ನನ್ ಸಂಪಾದನೆಗೋಸ್ಕರ. ಯಾವುದೇ ಪೊಲೀಸ್ ಎದುರುಗ್ ಬಂದ್ರು ಅವ್ರನ್ನ ಮಾತ್ರ ಬಿಡಲ್ಲ. ಅವನು ಹಾಡೋವಾಗ ಅಮನ್ನ ಕಳ್ಳ ಸ್ಟೇಷನ್ಗೆ ಕರ್ಕೊಂಡ್ ಹೋಗ್ತಾನೆ. ನಮಸ್ಕಾರ ಕಳ್ರೆ, ಇವತ್ ಯಾರನ್ನ ಕರ್ಕೊಂಡ್ ಬಂದಿದ್ಯಪ್ಪ? ಕಳ್ರೆ ಚಪ್ಲಿ ಕಳ್ತನ ಮಾಡೋದನ್ನ ನಿಲ್ಲಿಸ್ತಾ ಇದ್ದ. ಆಗ ನಾನು ಇವನ್ನ ಹಿಡಿದ್ಬಿಟ್ಟೆ. ಮತ್ತೆ ಆ ಚಪ್ಲಿನ ನಾನ್ ಕಳ್ತನ ಮಾಡ್ದೆ. ಆ ಚಪ್ಲಿ ಈಗ ನನ್ ಜೊತೆನೆ ಸುರಕ್ಷಿತವಾಗಿದೆ ಕಳ್ರೆ. ಚಪ್ಪಲ್ನ ಕದಿಯಕ್ ಹೋದಾಗ ತಡದ್ನ ಮಗನೇ. ಇವಾಗ ನಿನ್ಗಿದೆ. ಈ ಸ್ಟೇಷನ್ ಅಲ್ಲಿ ಹೊಡೆಯೋದಕ್ಕಿಂತ ಜಾಸ್ತಿ ಹೊಟ್ಟೆಗೆ ಊಟ ಹಾಕ್ತಾರೆ. ಈ ಪೊಲೀಸವ್ರನ್ನ ಕರ್ಕೊಂಡೋಗಿ ಒಳಗಡೆ ಜೈಲಲ್ಲಿ ಹಾಕೋ. ಆಗ ಅಮನ್ ಆಯುಷ್ಗೆ ಹೇಳ್ತಾನೆ, ನನ್ ಮಾತ್ ಕೇಳಿ ಕಳ್ರೆ, ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಈ ಊರ್ಗೆ ಸಿಟಿಯಿಂದ ಬಂದಿರೋದು. ನಾನು ಲೇಖಕ. ನಾನು ಕತೆ ಬರೀತೀನಿ ಕುಕ್ಕು ಟಿವಿ ಅನ್ನೋ ಪೇಪರ್ಗೋಸ್ಕರ. ನಾನು ಈ ಊರಿನ ಬಗ್ಗೆ ಕೇಳಿದ ಕೂಡ್ಲೆ ಇದ್ರ ಬಗ್ಗೆ ಬರೆಯೋಣ ಅಂತ ಇಲ್ಲಿಗೆ ಬಂದ್ಬಿಟ್ಟೆ. ಹಾಗಾದ್ರೆ ನೀನು ಈ ಊರಿನ ಬಗ್ಗೆ ಕತೆ ಬರೆಯೋಕೆ ಅಂತ ಬಂದಿರೋದಾ? ಅಮನ್ ಮತ್ತೆ ಆಯುಷ್ ಮಾತನಾಡ್ತಿರುವಾಗ ಜೈಲ್ನಿಂದ ಒಬ್ಬ ಪೊಲೀಸ್ನ ಧ್ವನಿ ಕೇಳಿಸುತ್ತೆ. ಎಲ್ಲ ನಾನೇ ಮಾಡಿರೋದು, ನಾನೇ ಅಪರಾಧಿ. ಇನ್ಮೇಲೆ ನಾನು ಕೂಡ ಕಳ್ತನ ಮಾಡ್ತೀನಿ. ಆಯುಷ್ ಅಮನ್ ಕಡೆ ನೋಡಿ ಹೇಳ್ತಾನೆ, ಬಾ, ನಾನು ನಿನ್ನ SP ಹತ್ರ ಭೇಟಿ ಮಾಡಿಸ್ತೀನಿ. ಆಯುಷ್ ಅಮನ್ ನನ್ನ SP ಹತ್ರ ಕರ್ಕೊಂಡು ಹೋಗ್ತಾನೆ. SP ಜೈಲ್ನಲ್ಲಿ ಇದ್ರು. ಜೈಲ್ನ ಬಾಗಿಲ್ ಕೂಡ ತೆರೆದಿತ್ತು. ಜೈಲ್ನಲ್ಲಿ ತಿನ್ನೋದಕ್ಕೆ ಒಳ್ಳೆ ಊಟ ಇಟ್ಟಿದ್ರು. ಈ ಊರಿನ ಹಿರಿಯ ಅಧಿಕಾರಿ ಅಂದ್ರೆ ಇವರೇ ನೋಡಿ. ಕಳ್ತನನ ನಿಲ್ಸೋವಾಗ ನಾನಿವ್ರನ್ನ ಹಿಡಿದು ಒಳಗಾಕಿದೀನಿ. ಅವಾಗಿಂದ ಇಲ್ಲೇ ಇದ್ದಾರೆ. ನಾನೇ ಅಪರಾಧಿ ಕಳ್ರೆ. ನಾನು ಕಳ್ತನನ ನಿಲ್ಲಿಸ್ತಾ ಇರ್ಲಿಲ್ಲ.
ನನ್ನ ಗೆಳೆಯ IPS ಆಫೀಸರ್ ಆ ಕಳ್ತನನ ನಿಲ್ಲಿಸ್ತಾ ಇದ್ರು. ಅವ್ರ ಮಾತ್ ಕೇಳಿದ್ರ ಕಳ್ರೆ, ಅವರು ನಿರಪರಾಧಿ. ನಾನು ಜೈಲ್ ಬಾಗ್ಲನ್ನ ತೆಗ್ದಿಟ್ಟಿದ್ದೆ, ಆದ್ರೂ ಇವ್ರು ಓಡೋಗ್ಲೇ ಇಲ್ಲ, ಅದಕ್ಕೆ ಇವರು ನಿರಪರಾಧಿ. ಹಾಗಿದ್ರೆ ಇವ್ರಿಗೆ ಇನ್ನ ಸ್ವೀಟ್ ಕೊಡು ತಿನ್ನೋದಕ್ಕೆ. ಬೇಡ, ಹಾಗ್ ಮಾಡ್ಬೇಡಿ, ನಂಗಿನ್ನು ಊಟ ತಿನ್ನೋಕ್ ಮನ್ಸಿಲ್ಲ. ಆಯುಷ್ ಅಮನ್ಗೆ ಹೇಳ್ತಾನೆ, ಕೇಳು ಅಮನ್, ಈ ಊರಲ್ಲಿ ಒಂದು ಲೈಬ್ರರಿ ಇದೆ. ನಮ್ಮ ಊರಿನ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಆ ಲೈಬ್ರರಿಲಿ ಪುಸ್ತಕಗಳಿದಾವೆ. ನೀನ್ ಅಲ್ಲಿ ಓದೆ ಅಂತಂದ್ರೆ ನಮ್ಮ ಊರಿನ ಬಗ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನ ಚೆನ್ನಾಗಿ ಓದ್ಬೋದು. ನಿಮ್ಗೆ ತುಂಬಾ ಧನ್ಯವಾದ ಆಯುಷ್ ಮತ್ತೆ ಕಳ್ರೆ. ಸರಿ ಸರಿ, ನೀನ್ ನಂಗೆ ಒಳ್ಳೆ ಮನ್ಸೋನಲ್ಲ ಅಂತ ಅನ್ನಿಸ್ತಿದೆ, ಅದಕ್ಕೆ ನಾನು ನಿನ್ನ ಬಿಟ್ಟು ಕಳಿಸ್ತಾ ಇದ್ದೀನಿ. ಅಮನ್ ಅಲ್ಲಿಂದ ಹೊರಡ್ತಾನೆ ಮತ್ತೆ ಊರ್ನಲ್ಲಿದ್ದ ಲೈಬ್ರರಿಗೆ ಬರ್ತಾನೆ. ಅಲ್ಲಿ ಬೇರೆ ಬೇರೆ ತರದ ಪುಸ್ತಕಗಳಿದ್ವು. ಅಮನ್ ಅಲ್ಲಿಂದ ಪುಸ್ತಕಗಳ ಹೆಸರನ್ನ ಓದ್ತಾನೆ. ಕಳ್ಳತನ ಮಾಡುವ ನಿಯಮಗಳ 12 ನಿಯಮಗಳು ಬೇರೆ ಇದೆಯಾ? ಇದ್ಯಾವ ಪುಸ್ತಕನಪ್ಪ? ಇಲ್ಲಿವರೆಗೂ ನೋಡೇ ಇಲ್ಲ. ಆಗ ಅಮನ್ಗೆ ಒಂದು ಪುಸ್ತಕ ಹೊಳಿತಾ ಇರೋದು ಕಾಣಿಸುತ್ತೆ. ಅದ್ರಲ್ಲಿ ಬರ್ದಿರುತ್ತೆ, ಉಲ್ಟಾ ಜೈಲಿನ ರಹಸ್ಯ. ಅಮನ್ ಆ ಪುಸ್ತಕವನ್ನ ತಗೊಂಡು ಓದೋಕ್ ಶುರು ಮಾಡ್ತಾನೆ. ಅದ್ರಲ್ಲಿ ಒಬ್ಬ ಮುದುಕ ವ್ಯಕ್ತಿಯ ಕಥೆ ಇರುತ್ತೆ. ಮಗು, ನಾನೇ ಪೊಲೀಸ್ ಅವ್ರನ್ನ ಜೈಲಲ್ಲಿ ಹಾಕೋದಕ್ಕೆ ಶುರು ಮಾಡಿದ್ದು. ನಾನು ಅವ್ರಿಗೆ ಕೊಟ್ಟಿರೋ ಅಂತ ಶಾಪನ ಎಷ್ಟೇ ಜನ್ಮ ಆದ್ರೂ ಅವ್ರು ಮರೆಯೋದಿಲ್ಲ. ಹೇಗಾಯ್ತು ಅಂತ ನಾನ್ ನಿಮ್ಗೆ ಹೇಳ್ತೇನೆ. ಇದು ನಡೆದ ವರ್ಷ 1855. ಆಗ ನಾನು ಈ ಊರಿಗೆ ಬಂದೆ. ಇಲ್ಲಿನ ಪರಿಸ್ಥಿತಿ ತುಂಬಾನೇ ಕೆಡ್ತಾಗಿತ್ತು. ನಾನು ಈ ಊರಿಗೆ ಬಂದು ನೋಡಿದಾಗ ಪೊಲೀಸ್ ಅವ್ರಿಗೆ ಎಲ್ರು ಗೌರವ ಕೊಡ್ತಿದ್ರು. ನನಗ್ ವಯಸ್ಸಾಗಿರೋ ಕಾರಣದಿಂದ ನಾನು ಕೋಲ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಮಾಮೂಲಿ ಕೋಲಲ್ಲ, ಚಿನ್ನದ ಕೋಲು. ನಾನು ಈ ಊರಿಗೆ ಬಂದ ಕೂಡ್ಲೆ ಒಬ್ಬ ಪೊಲೀಸ್ ಆಫೀಸರ್ ನನ್ನ ಹತ್ರ ಬಂದು ಹೇಳಿದ್ಲು, ನಾನ್ ನಿಮ್ಮನ್ನ ಇಲ್ಲೆಲ್ಲೂ ನೋಡೇ ಇಲ್ವಲ್ಲ. ಹೌದು, ನಾನು ಕೂಡ ನಿಮ್ಮನ್ನ ಇಲ್ಲಿವರೆಗೂ ಎಲ್ಲೂ ನೋಡಿಲ್ಲ. ನಾನು ನಿನ್ನೆ ಅಷ್ಟೇ ಮಂಗಳ ಗ್ರಹದಿಂದ ಇಲ್ಲಿಗೆ ಬಂದಿರೋದು. ಒಳ್ಳೆ ತಮಾಷೆ ಮಾಡ್ತೀರಾ ತಾತ ನೀವು. ನಾನು ಮಂಗಳ ಗ್ರಹದಲ್ಲಿ ಇರ್ಬೇಕಾದ್ರೂ ಕೂಡ ನನ್ನ ಗೆಳೆಯರ ಜೊತೆನೂ ತಮಾಷೆ ಮಾಡಲ್ಲ. ನಿಮ್ ಕೋಲು ತುಂಬಾನೇ ಹೊಳಿತಾ ಇದೆ ತಾತ. ಅದು ಚಿನ್ನದ? ಹಾ ಹೌದು, ಚಿನ್ನದ್ದೇ, ಆದ್ರೆ ಮಾಮೂಲಿ ಚಿನ್ನದಲ್ಲ, ಅದು ಮಂಗಳ ಗ್ರಹದ ಚಿನ್ನ. ಒಳ್ಳೆ ತಮಾಷೆ ಮಾಡ್ತೀರಾ ನೀವು. ಅದು ಆಫೀಸರ್ಗೆ ಅನ್ನಿಸ್ತು ನಾನು ತಮಾಷೆ ಮಾಡ್ತಿದ್ದೆ ಅಂತ, ಆದ್ರೆ ನಿಜವಾಗ್ಲೂ ನಾನು ಮಂಗಳ ಗ್ರಹದಿಂದನೇ ಬಂದಿರೋದು. ಈ ಊರ್ನವರು ಪೊಲೀಸ್ ಅವ್ರಿಗೆ ಯಾಕೋ ತುಂಬಾನೇ ಗೌರವ ಕೊಡ್ತಿದ್ರು. ಆದ್ರೆ ಆಫೀಸರ್ಗೆ ನನ್ನ ಚಿನ್ನದ ಕೋಲನ್ನ ನೋಡಿ ಅವಳಿಗೆ ಆಸೆ ಬಂದ್ಬಿಡ್ತು. ಅವಳು ಸ್ಟೇಷನ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿದ್ಲು, ಆ ಚಿನ್ನದ ಕೋಲನ್ನ ಕಳ್ತನ ಮಾಡಿದ್ರೆ ನಾನು ದೊಡ್ಡ ಶ್ರೀಮಂತೆ ಆಗ್ತೀನಿ. ಅದನ್ನ ಕಳ್ತನ ಮಾಡಿದ ಕೂಡ್ಲೆ ಆ ಮುದ್ಕನ್ ಮೇಲೆನೆ ದೂರ ಹಾಕ್ತೀನಿ. ಆ ಮುದ್ಕನೇ ಅದನ್ನ ಕಳ್ತನ ಮಾಡಿದಾನೆ ಅಂತ. ಈ ಪವರ್ನ ಯೂಸ್ ಮಾಡೋದ್ರಲ್ಲೇ ಒಂದು ಮಜಾ ಇದೆ. ನಾನು ಮಂಗಳ ಗ್ರಹದಿಂದ ಬಂದಿರ್ಬೋದು, ಆದ್ರೆ ನನಗೂ ಸುಸ್ತಾಗತ್ತೆ. ನಾನು ಮಧ್ಯಾಹ್ನದ ಹೊತ್ತು ಪಲಾವ್ ಏನಾದ್ರೂ ತಿಂದ್ರೆ ಯಾವ ಜಾಗದಲ್ಲಿ ಬೇಕಾದ್ರೂ ಮಲ್ಕೋತೀನಿ. ಮತ್ತಿನೇನು, ನನಗೊಂದ್ ಮರ ಕಾಣಿಸ್ತು, ಅದ್ರ ಕೆಳಗಡೆ ಹೋಗಿ ಮಲ್ಕೊಂಡೆ. ನಾನು ಮಲ್ಕೊಂಡಿದ್ದಾಗ ಆಫೀಸರ್ ನನ್ನ ಹತ್ರ ಬಂದ್ರು. ಮತ್ತೆ ನನಗೆ ಗೊತ್ತಿಲ್ದೆ ಆ ಚಿನ್ನದ ಕೋಲನ್ನ ಅವ್ರು ಎತ್ಕೊಂಡು ಹೊರಟೋದ್ರು. ನಾನು ಎದ್ದು ಅವಳ ಹತ್ರ ಹೇಳ್ದೆ, ಕಳ್ಳ ಕಳ್ಳ, ಈ ಪೊಲೀಸ್ ಆಫೀಸರು ನನ್ನ ಚಿನ್ನದ ಕೋಲನ್ನ ಕಳ್ತನ ಮಾಡ್ತಿದ್ದಾರೆ. ತಾತ, ನೀವು ಕೂಡ ಈ ಕೋಲನ್ನ ಎಲ್ಲೋ ಕಳ್ತನ ಮಾಡಿದ್ದೀರಾ ಅಲ್ವಾ? ಹಾ ಹೌದು, ಕಳ್ತನ ಮಾಡಿದ್ದೆ ನಾನಿದನ್ನ ಮಂಗಳ ಗ್ರಹದಲ್ಲಿ. ಭೂಮಿಗ್ ಬಂದ್ಮೇಲೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರೋದಿಲ್ಲ. ಪೊಲೀಸ್ ಆಗಿ ಕಳ್ತನ ಮಾಡ್ತಿದ್ಯಾ? ಹೌದು, ಏನೀಗ? ಈ ಊರಲ್ಲಿ ನನ್ನ ಯಾರು ಮುಟ್ಟೋಕ್ ಸಾಧ್ಯನೇ ಇಲ್ಲ. ಕೆಲವೊಂದ್ಸಲಿ ನಾನು ಎಲ್ರು ಮುಂದೆನೂ ಕಳ್ತನ ಮಾಡ್ತೀನಿ. ಬೇರೆಯವ್ರ ಮೇಲೆ ದೂರ ಹಾಕಿ ಅವ್ರನ್ನ ಜೈಲಿಗೆ ಹಾಕ್ತೀನಿ. ಆಗ ವಿಷಯ ಪೊಲೀಸ್ ಮಾತನ್ನ ಕೇಳ್ತಿದ್ದಾಗೆ ನನ್ ಕೈನ ನಾನು ಮುಂದೆ ತಂದೆ. ಮತ್ತ ಆ ಕೋಲು ಅವಳ ಕೈಯಿಂದ ಮಾಯ ಆಗಿ ನನ್ ಕೈಗೆ ಬಂತು. ಮತ್ತೆ ನಾನು ಪೊಲೀಸ್ ಆಫೀಸರ್ಗೆ ಹೇಳ್ದೆ, ನನ್ ಬಗ್ಗೆ 2 ವಿಷಯ ನಿನಗ್ ನೆನಪಿರ್ಬೇಕು. ನನ್ನನ್ನ ಸಾಧಾರಣವಾಗಿ ತಗೊಂಬೇಡ, ಮತ್ತೆ ನನ್ನ ಚಿನ್ನದ ಕೋಲನ್ನ ಯಾವತ್ತೂ ಮುಟ್ಬೇಡ. ಆದ್ರೆ ಆ 2 ತಪ್ಪನ್ನು ನೀನ್ ಮಾಡಿದ್ಯಾ. ಡೈಲಾಗ್ ಹೊಡೆಯೋದನ್ನ ನಿಲ್ಸ್ಬಿಡಿ, ನಿಮ್ಗಿದು ಸೂಟ್ ಆಗಲ್ಲ.
ನೋಡ್ತಾ ಇರೋ, ನಾನ್ ನಿನ್ ಮೇಲೆ ಒಂದು ಶಾಪ ಹಾಕ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಚಿನ್ನದ ಕೋಲನ್ನ ನೆಲಕ್ಕೆ ಹೂತ್ಬಿಟ್ಟು ನಾನು ಅದ್ರ ಪಕ್ಕ ನಿಂತ್ಕೊಂಡೆ. ಮಂಗಳ ಗ್ರಹದ ಮಂತ್ರನ್ನ ಹೇಳ್ದೆ. ಇಲ್ಲಿರೋ ಕಳ್ರು ಪೊಲೀಸರ ಜಾಗವನ್ನ ತಗೊಳ್ಳಿ, ಜೈಲಲ್ಲಿ ಎಲ್ಲ ಅದಲು ಬದಲಾಗ್ಲಿ, ಕಳ್ರಿಗೆ ಗೌರವ ಸಿಗ್ಲಿ, ಮತ್ತೆ ಪೊಲೀಸರು ಜೈಲಲ್ಲಿ ಇರ್ಲಿ, ಎಲ್ಲವೂ ಉಲ್ಟಾ ಪಲ್ಟಾ ಆಗೋಗ್ಲಿ. ನಾನು ಈ ಮಂತ್ರ ಹೇಳಿದ ಕೂಡ್ಲೆ ಎಲ್ಲವೂ ಬದಲಾಗಿ ಹೋಯ್ತು. ಯಾರೇ ಈ ಪುಸ್ತಕ ಓದಿದ್ರು ಆ ಚಿನ್ನದ ಕೋಲನ್ನ ಮುಟ್ಟಕ್ಕೆ ಹೋಗ್ಬೇಡಿ, ಇಲ್ಲ ಅಂದ್ರೆ ಈ ಶಾಪ ಕೊನೆ ಆಗ್ಬಿಡುತ್ತೆ. ಅದ್ರ ಪಾಡಿಗೆ ಬಿಟ್ಬಿಡು, ನಾನ್ ಮತ್ತೆ ಮಲ್ಕೊಳ್ಳೋದಕ್ ಹೋಗ್ತಾ ಇದ್ದೀನಿ. ಅಮನ್ ಆ ಪುಸ್ತಕವನ್ನ ಪೂರ್ತಿ ಓದ್ಬಿಟ್ಟು ಒಂದು ತೀರ್ಮಾನ ತಗೋತಾನೆ. ಆ ಊರಿಗೆ ಅಂಟಿರೋ ಶಾಪವನ್ನ ಮುಕ್ತಿಗೊಳಿಸ್ಬೇಕು ಅಂತ. ಅಮನ್ ಊರ್ನಾಚೆ ಇರೋ ಒಂದು ಮರದ ಹತ್ರ ಬರ್ತಾನೆ. ಆ ಜಾಗದಲ್ಲಿ ಆ ಚಿನ್ನದ ಕೋಲು ಇನ್ನೂ ಇರುತ್ತೆ. ಇವತ್ತು ನಾನು ಈ ಶಾಪನ ಮುಕ್ತಿ ಮಾಡ್ತೀನಿ. ಆ ಚಿನ್ನದ ಕೋಲನ್ನ ಮುಟ್ಟೋದಕ್ ಹೋದಾಗ ಆ ಮುದುಕ ವ್ಯಕ್ತಿ ಅವನ್ ಮುಂದೆ ಬಂದು ನಿಲ್ತಾನೆ. ಮತ್ತೆ ಅಮನ್ಗೆ ಹೇಳ್ತಾನೆ, ಹೇ ಹುಡುಗ, ಇದು ನನ್ನ ಚಿನ್ನದ ಕೋಲು, ಯಾತಕ್ಕೋಸ್ಕರ ಮುಟ್ಟಕ್ ಬರ್ತಿದ್ಯಾ? ಆಹಾ, ನೀವೇನ ಶಾಪ ಹಾಕಿರೋದು? ನನ್ ಮಾತಿನರ್ಥ ನೀವೇನ ಏಲಿಯನ್ನು? ನೀವಿನ್ನೂ ಬದುಕಿದ್ದೀರಾ? ನಾನು ಮನುಷ್ಯ ಅಲ್ವಲ್ಲ, ನಾನು ಏಲಿಯನ್ನು. ನನಗ್ ಸಾವೇ ಇಲ್ಲ. ಮುದುಕ ವ್ಯಕ್ತಿಯ ತರ ರೂಪದಲ್ಲಿರೋದು ಅಷ್ಟೇ. ನಾನು ಈ ಊರಿಗೆ ಈ ಶಾಪದಿಂದ ಮುಕ್ತಿ ಕೊಡೋದಕ್ಕೋಸ್ಕರ ಬಂದಿದ್ದೆ. ಹುಡುಗ, ನಾನ್ ನಿನಗೊಂದ್ ಮಾತು ಹೇಳ್ತೀನಿ. ನೀನ್ ಯಾರಿಗಾದ್ರೂ ಸಹಾಯ ಮಾಡಕ್ ಹೋದಾಗ ಅವ್ರಿಗೆ ನಿನ್ನ ಸಹಾಯ ಬೇಕಾ ಅಂತ ಮೊದ್ಲು ಕೇಳ್ಕೊ. ಅವ್ರಿಗೆ ನಿನ್ ಸಹಾಯ ಬೇಡದೇನೂ ಇರ್ಬೋದು ಅಲ್ವಾ? ಸುಮ್ನೆ ಹೀರೋ ತರ ಆಡಕ್ ಹೋಗ್ಬೇಡ. ನಾನು ಕೂಡ ಈ ಶಾಪನ ಕೆಲವು ದಿನ ಆದ್ಮೇಲೆ ವಾಪಸ್ ತಗೊಂತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಊರಿನ ವಾತಾವರಣ ಒಳ್ಳೆ ರೀತಿಯಲ್ಲಿ ಬದಲಾಗಕ್ಕೆ ಶುರುವಾಯ್ತು. ಕಳ್ಳರು ಏನೇ ಕಳ್ಳತನ ಮಾಡಿದ್ರು ಜನಗಳಿಗೆ ಉಪಯೋಗ ಆಗೋ ತರ ಉಪಯೋಗಿಸ್ತಾ ಇದ್ರು. ಮತ್ತೆ ಜೈಲಲ್ಲಿರೋ ಪೊಲೀಸರಿಗೆಲ್ಲ ಒಳ್ಳೊಳ್ಳೆ ಊಟಗಳನ್ನ ಕೊಡ್ತಾ ಇದ್ರು ತಿನ್ನೋದಕ್ಕೆ. ಓ, ಇದು ಶಾಪ ಅಲ್ಲ, ಆಶೀರ್ವಾದ ಅಂತಾನೆ ಹೇಳ್ಬೋದು. ಈಗ ಅರ್ಥ ಆಯ್ತು.